ಹಿರಿಯ ಮುಖಂಡರು ಜನಸಂಘ ಸಮಿತಿ KGF ಶಾಖೆಯಿಂದ ಮಾತಾಡ್ತಾ ಇದ್ವಿ. ಏನಂದರೆ ಬೆಂಡವಾರ ಕ್ಯಾಸಮಳ್ಳಿ ಹೋಬಳಿ ಬೆಂಡವಾರ ಗ್ರಾಮದಲ್ಲಿ ಮಣಿ ಅಂತ ಕುಟುಂಬದವರಿಗೆ ನಿರಂತರವಾಗಿ ಅವ್ರ ಮೇಲೆ ದಬ್ಬಾಳಿಕೆಗಳು NCಗಳು 3 ಆಗಿದೆ NCRಗಳು. ಆದ್ರೂ ಸಹ ಮೊನ್ನೆ ಎಷ್ಟನೇ ತಾರೀಕಪ್ಪ ಅವತ್ತು 30 ಮೊನ್ನೆ ತಾರೀಕು 30ನೇ ತಾರೀಕು ಕೂಡ ಅಟ್ರಾಸಿಟಿ ಆಗಿದೆ. ಮತ್ತು ಹೊಡೆದ್ಬಿಟ್ಟು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಅವರು. ಅವ್ರಿಗೆ ದುಡ್ಡಿದೆ ಅಂತ ದಲಿತರ ಮೇಲೆ ದೌರ್ಜನ್ಯ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಅದನ್ನು ಹೆಂಗೆ ಬದುಕೋದು, ಊರುಗಳಲ್ಲಿ ಬದುಕೋದಕ್ಕೆ ಕಷ್ಟ ಆಗ್ತಾಯಿದೆ ಈ ಥರ ಆಗ್ತಾಯಿದ್ರೆ. ಅದಕ್ಕೆ ಅವ್ರಿಗೇನೂ ಒಂದು ಪನಿಷ್ಮೆಂಟು ಮಾಡ್ತಾಯಿಲ್ಲ, ಅವ್ರನ್ನ ಇದು ಮಾಡ್ತಾಯಿಲ್ಲ. ಇದು ಹಿಡ್ಕೊಬಂದು ಅವ್ರಿಗೆ ವಾರ್ನಿಂಗ್ ಆದರೂ ಮಾಡ್ಬೋದಾಗಿತ್ತು. ಕೇಸ್ ಹಾಕ್ತಾರೆ, ದುಡ್ಡಿದೆ, ಅವ್ರು ಬೇಲ್ ತಗೊಳ್ತಾರೆ. ಮತ್ತು ನಾವು ಬಡವರು ಸತ್ತರನೂ ಅಷ್ಟೇ ನಿರಂತರವಾಗಿ ಅವರು ಬೇಲ್ ತಗೊಂಡ್ರೆ ಓಡಾಡ್ಕೊಂಡು ಇರ್ತಾರೆ. ಅದರಿಂದ ಊರುಗಳಲ್ಲಿ ನಾವು ಓಡಾಡೋದಕ್ಕೂ ಕೂಡ ಕಷ್ಟ ಆಗಿಬಿಟ್ಟಿದೆ. ಇದೇ ಥರ ಆದರೆ ನಾವು ಉಗ್ರವಾದ ಹೋರಾಟವನ್ನು ರೂಪಿಸಬೇಕಾಗುತ್ತದೆ. ದಲಿತರ ಬದುಕೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಅಲ್ಲಿ ನಿರಂತರವಾಗಿ ನಡೀತಾ ಇದೆ ಅಂದರೆ ಯಾರಿದ್ದಾರೆ ಅವರಿಂದ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅವರು ಗುಂಪು ಕಟ್ಕೊಂಡು ಬಂದುಬಿಟ್ರೆ ಅವ್ರಿಗೆ ಬಿಟ್ಬಿಟ್ರೆ ಹೆಂಗೆ? ಅವ್ರನ್ನೂ ಎನ್ಕ್ವೈರಿ ಮಾಡಬೇಕು ಕಾನೂನುಬದ್ಧವಾಗಿ. ಅವ್ರಿಗೆ ಯಾವ ರೀತಿ ಈ ಥರ ಅನ್ಯಾಯಗಳು ನಡೀತಾನೆ ಇದ್ದರೆ ನಾವು ಹೆಂಗೆ ಬದುಕೋದು ನಾವು ಊರುಗಳಲ್ಲಿ? ಅದರಿಂದ ನಾವು ತಾಲೂಕಿನಲ್ಲಿ ಬದುಕೋದೇ ಕಷ್ಟ ಆಗಿಬಿಟ್ಟಿದೆ ಊರುಗಳಲ್ಲಿ. ಅದಕ್ಕೆ ನಿರಂತರವಾಗಿ ನಾವು ಹೋರಾಟವನ್ನು ರೂಪಿಸೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಸರ್ಕಾರಕ್ಕೆ ಖಂಡಿಸ್ತಾ ಇದ್ದೀವಿ. ಯಾರು ನಮ್ಮಣ್ಣ ಮಣಿ ಅಂತ ಅವ್ರನ್ನ ಹೊಡೆದು 3 ದಿನ ಆಯಿತು. ಅವರು ಹಾಸ್ಪಿಟ್ಲಲ್ಲಿದ್ದಾರೆ. ಅದು ಸ್ಟೇಟ್ಮೆಂಟ್ ತಗೊಳ್ತಾ ಇದ್ದಾರೆ. ನೀವು ಹೊಡೆದವ್ರು ಏನು ರಾಜರೋಷವಾಗಿ 3 NC ಏನಕ್ಕೆ ಸರ್? ಜಮೀನು ಗಲಾಟೆ. ಇವಾಗ 3 NC ಹಾಕಿದ್ರು. 3 NC ಹಾಕಿದ್ರು FIR ತಗೊಂಡಿಲ್ಲ. ಮತ್ತೆ ಆಗ್ತಾಯಿದ್ರು. ಇವರು ರಾಜಕೀಯ ಬಲ ಇದೆ ಅಂತ, ಮತ್ತು ದುಡ್ಡು ಇದೆ ಅಂತ ಇವರು ಯಾವಾಗ ಬರ್ತಾನೆ ಇರ್ತಾರೆ ನಮ್ಮ ಮೇಲೆ. ಅದು ಕೇಳೋರು ಯಾರಿಲ್ಲ. ಇಲ್ಲಿ ಬಂದು ಸ್ಟೇಷನಲ್ಲಿ ಕೊಟ್ಟರೆ NC ತಗೊಂಡ್ರೆ ಮನೆ ಈ FIR ಹಾಕಲ್ಲ ಇವರು. ನಮ್ಮೂರಿಗೆ ಮಿಟ್ಕೊತ್ತೂರು ಅಂತ, ನಮ್ಮೂರ ಪಕ್ಕದಲ್ಲಿ ಬೆನ್ವಾರ ಷಣ್ಮುಗಮು ಮೂರ್ತಿ ಅಂತ. ಅವರು ಎಲ್ಲ ಲೇಡೀಸ್ ಎಲ್ಲ ರೌಡಿಸಮ್ ಥರ ಮಾಡ್ತಾರೆ. ಅವರು ಏನು ಲೇಡೀಸ್ ಅಂತ ಸ್ವಲ್ಪನೂ ರೆಸ್ಪೆಕ್ಟ್ ಕೊಡಲ್ಲ. ಅವರು ಒಂಥರ ರೌಡಿ ಥರ ಮಾಡ್ತಾರೆ. ಲೇಡೀಸು ಜೆಂಟ್ಸ್ ಎಲ್ಲ ಒಡ್ಡೆ ಬರೋದು ಒಂಥರ ರೌಡಿಸಮ್ ಮಾಡ್ತಾರೆ. ಅವ್ರು ಮಾಡೋದು ನಾವೇನೋ ಕೇಳಕ್ಕೆ ಹೋದರೆ ಹೊಡೆಯೋದು ಈ ಥರ ಎಲ್ಲ ಮಾಡ್ತಾವ್ರೆ. ಇವಾಗ ಇದು ಘಟನೆ ನಡೆದಿದ್ದು ನಮ್ಮ ಟಿವಿಗೆ ರಾತ್ರಿ ಬಂತು. ರಾತ್ರಿಗೆ ಗೊತ್ತಾದ ತಕ್ಷಣ ನಾವೇನು ಹೇಳೋದು ಅಂದರೆ, ಇದು ವಾಸ್ತವಾಂಶ ಏನಿದೆ ನಿಜಾನ ಸುಳ್ಳು ಅಂತ ನಾವು ತಿಳ್ಕೊಬೇಕು. ತಕ್ಷಣ ಮರ್ಮಣೆ ಹತ್ರ ಹೋಗಿದ್ವಿ. ಅವರು ವಧೆ ತಿಂದಿರ್ತಕ್ಕಂಥ ವ್ಯಕ್ತಿ ಬಂದು ಮರ್ಮಣೆ ಅಂತ ಅವ್ರ ಹೆಸರು. ಇದು ಮುಂಚೆನೇ ಅವರು 3 NCಗಳಾಗಿದೆ ಅಂತ ಮುಂಚೆನೇ ಈ ಥರ ಘಟನೆಗಳು ಹೇಳ್ತಾ. ಆ ವಿಚಾರವಾಗಿ ಅವ್ರು ಏನಕ್ಕೆ ಬರಿದ್ರೆ, ಅವ್ರನ್ನ ಸೊನ್ನೆಯಿಂದ ಹಾಕಲು ಅವ್ರ ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಸ್ಸಾಮಿಗಳು ಅವ್ರ ಹೆಸರುಗಳೇನೋ ನನಗೆ ಗೊತ್ತಿರ್ತಕ್ಕಂಥ ಅವ್ರು ಬಂದು ಹೊಡೆದು ನನ್ನ ಈ ಥರ ತಲುಪಿದ್ರು. ನಾನು ಯಾರು ಆಮೇಲೆ ಚಕ್ಕಂತ ಯಾರೋ ಬೇರೆ ಅವ್ರು ಬಂದು ನನಗೆ ಹೇಳಕ್ಕೆ ಆಮೇಲೆ ಚಕ್ಕಂತ ಹಾಸ್ಪಿಟಲ್ ಕರ್ಕೊಂಡು ನಾವು ಹೋಗಿ ಕೇಳಿದಾಗ, ಬೆಳಗ್ಗೆ ಹೋಗಿ ಕೇಳಿದಾಗ ಮದ್ಮನೆಯವರು ಈ ಮಾತಾಡಿದ್ವಿ. ಅದಕ್ಕೋಸ್ಕರ ದಲಿತರಿಗೆಲ್ಲ ಏನು ಭಯ ಆಗ್ತಾಯಿದೆ ಅಂದರೆ, ಆ ಊರಲ್ಲಿರ್ತಕ್ಕಂಥ ಈ SCಗಳು ಇವರು ಒಂದು 4 ಮನೆ ಇದೆ. ಈ 4 ಮನೆಯವ್ರಿಗೆ ಭಯ ಆಗ್ತಾಯಿದೆ ಅಂತೆ. ಈ ವಿಚಾರವಾಗಿ ಭಯ ಆಗ್ತಾಯಿದೆ ನಮಗೆ. ಪದೇ ನಮ್ಮ ಮೇಲೇ ಇಳಿತಾಯಿದ್ರೆ, ಈ ಥರ ದೌರ್ಜನ್ಯ ಮಾಡ್ತಾಯಿದ್ರೆ ಹೊಡೆಯೋದು ಮತ್ತು ಗುಂಪು ಕಟ್ಕೊಂಡು ಹೋಗೋದು ಈ ಥರ ಮಾಡ್ತಾಯಿದ್ರೆ ನಮ್ಗೆ ಯಾರು ರಕ್ಷಣೆ ಕೊಡೋದು? ನಮ್ಗೆ ರಕ್ಷಣೆ ಕೊಡೋರು ಯಾರೂ ಇಲ್ಲ ಅಂತ ನಮ್ಗೆ ಭಯ ಆಗ್ತಾಯಿದೆ. ನಾವು ಇದನ್ನು ಇದೇ ಥರ ಮುಂದುವರ್ಸ್ತಾ ಹೋದರೆ ನಾವು ಇದು ಊರುಗಳೇ ಬಿಟ್ಟು ಹೋಗ್ಬಿಡ್ತೀವಿ, ನಾವು ಕಾಡುಗಳಲ್ಲೆಲ್ಲ ಅದು ಬದುಕ್ತೀವಿ ಅಂತ ಅವರ ಒಂದು ವಾದನೆ ಆಗಿದೆ. ಇವ್ರದ್ದು ದಲಿತರದ್ದು ಇದೊಂದು ವಾದನೆ ಆಗಿದೆ. ಅದಕ್ಕೋಸ್ಕರ ನಾವು ಎಲ್ಲ ಸಂಘಟನೆ ಲೀಡರ್ಗಳು ಎಲ್ಲರೂ ಬನ್ನಿ ಅಪ್ಪ, ದಯವಿಟ್ಟು ಇಲ್ಲಿ ಈ ಥರ ಅನ್ಯಾಯ ನಡೀತಾ ಇದ್ದರೆ ಯಾಕೆ ಸುಮ್ಮನೆ ಕ್ಯೂಗೆ ಮುಚ್ಕೊಂಡಿದ್ದೀರಾ, ಕಣ್ಣಿಗೆ ಮುಚ್ಕೊಂಡಿದ್ದೀರಾ? ಬನ್ನಿರಿ, ಬಂದು ಮಾತಾಡ್ರಿ, ನ್ಯಾಯ ಮಾಡಿರಿ, ಬಂದು ಇದೇನು ಸುಳ್ಳೇನು ನಿಜ ಏನು ಅಂತ ನ್ಯಾಯ ಮಾಡಿರಿ ಅಂತ ಹೇಳಿದರು. ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದೀವಿ. ಇವಾಗ ಇನ್ನು ಎಲ್ಲ ಲೀಡರ್ಸು ಬೇತ್ಮಂಗಲ ಅರ್ಧ ಜನ ಇದ್ದಾರೆ, KGF ಅರ್ಧ ಜನ ಇದ್ದಾರೆ. ಎಲ್ಲರೂ ಇವಾಗ ಒಟ್ಟಿಗೆ ಸೇರಿ SP ಅವರ ಹತ್ರ ಮೆಮೊರಿಯನ್ನು ಕೊಟ್ಟು ಇದು ನಿಜಾಂಶ ಏನು, ಅವ್ರನ್ನ ಫಸ್ಟು ಹೊಡೆದಿರ್ತಕ್ಕಂಥವ್ರು ಏನೋ ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರಂತೆ. ನಮ್ಮನ್ನು ಯಾರು ಏನು ಮುಟ್ಟಕ್ಕಾಗಲ್ಲ, ಈ ಕ್ಷೇತ್ರದಲ್ಲಿ ನಮ್ಮದೊಂದು ಹವ ಅಂತ ಏನೋ ತೋರಿಸ್ತಾ ಇದ್ದಾರಂತೆ. ಅದು ಏನು ಅವನೋ ಗೊತ್ತಿರ್ತಕ್ಕಂಥದ್ದಲ್ಲ. ಯಾರೂ ಹೇಳಲ್ಲ ನೀವು ಹೊಡೆದ್ಬಿಟ್ಟು ಬನ್ನಿ ಅಂತ, ನಮ್ಮ ರಾಜಕೀಯ ವ್ಯಕ್ತಿಗಳು ಹೇಳಲ್ಲ, ಯಾರೂ ಹೇಳಲ್ಲ. ಅದು ಏನಕ್ಕೆ ಅವರು ಓಡಾಡ್ತಾ ಇದ್ದಾರೆ ಊರುಗಳಲ್ಲಿ? ಅವ್ರು ತಪ್ಪು ಮಾಡಿರ್ತಕ್ಕಂಥವ್ರು ಶಿಕ್ಷೆಗೆ ಒಳಪಡಬೇಕು. ಅದು ಯಾರೇ ಆಗಿರಲಿ, ನಾನಾಗಲಿ ಇನ್ನೊಬ್ಬರಾಗಲಿ ಯಾರೇ ಆಗಿರ್ತಕ್ಕಂಥದ್ದು ತಪ್ಪು ಮಾಡಿದವ್ರು ಶಿಕ್ಷೆಗೆ ಒಳಪಡಬೇಕು. ಅವ್ರು ಒಳಪಡ್ದಿರ ಏನು ಮಾಡ್ತಾಯಿದ್ದಾರೆ, ರಾಜಾರೋಷವಾಗಿ ಶಿಸ್ತಾಡ್ತಾ ಇದ್ದರೆ ಅವ್ರು ಕೂಡಲೇ ಅರೆಸ್ಟ್ ಮಾಡಬೇಕಂತ ಎಲ್ಲರೂ ವಾದ ಆಗಿದೆ. ಏನು ಸರ್? ಇಷ್ಟೆಲ್ಲಕ್ಕೆ ಮತ್ತೆ ಬಂದು SP ಹತ್ರ ಹೋಗ್ತಾ ಇದ್ದೀವಿ ಇವಾಗೆಲ್ಲರೂ ಸೇರಿ. ಅಲ್ಲಿ ಏನು ಮುಂದಿನ ಕ್ರಮ SP ಅವ್ರು ಏನು ಮಾಹಿತಿ ಕೊಡ್ತಾರೆ, DYSP ಅವ್ರು ಏನು ಮಾಹಿತಿ ಕೊಡ್ತಾರೋ ಅದ್ರ ಪರವಾಗಿ ಎಲ್ಲರೂ ಅದಕ್ಕೆ ತಲೆ ಬಗ್ಗೆ ಮುಂದುವರಿಸ್ತೀವಿ. ಈ ಕೇಸ್ ಆಗಿದೆ ಅವ್ರ ಮೇಲೆ ಆಗಿದೆ. ಅವರು ಮಾಡಿದ ಕೆಲಸಕ್ಕೆ ಹೊಡೆದಿರ್ತಕ್ಕಂಥ ವ್ಯಕ್ತಿ ಹೊಡೆದಿರೋ ಅವರಿಗೆ
ನಮ್ಮ ಕ್ಷೇತ್ರದಲ್ಲಿ ಅವರೆಲ್ಲ ರಿಲೇಷನ್ ಅವರೆಲ್ಲ ಇವಾಗ ನಮ್ಮ ಕ್ಷೇತ್ರದಲ್ಲಿ ಒಂದು ಆಟ ಆಡ್ಬಿಟ್ಟಿದೆ ಅವರೇ ಹೇಳ್ಕೊಟ್ಟು ಇವ್ರಿಗೆಲ್ಲ ಕಲ್ಸೋದು. ಕಮಲಾಸನ್, ನಮ್ಮ ಕ್ಷೇತ್ರದಲ್ಲಿ ಒಂದು ಆಟ ಆಗಿಬಿಟ್ಟಿದೆ ಇವಾಗ. ದಲಿತರಂದರೆ ನಾವೊಂದು ಗುಂಪು ಕಟ್ಕೊಂಡು ಹೋಗ್ಬಿಟ್ರೆ ಅವ್ರ ಮೇಲೆ ಕೇಸ್ಗಳು ಮಾಡೋಕ್ಕೂ ಆಗಲ್ಲ, ಅವ್ರ ದಲಿತ ಕೈಯಲ್ಲಿ ಏನೂ ಆಗಲ್ಲ ಅಂತ ಏನೋ ರಾಜಾರೋಷವಾಗಿದ್ದಾರೆ. ಅಸ್ಸಾಮಿಲಿ ಜಾಸ್ತಿ ಎಲ್ಲ ರಾಜಕೀಯವಾಗಿ ಬೆಳೆದಿರ್ತಕ್ಕಂಥವ್ರು ಒಂಥರ ನಾವೇ ಇಲ್ಲಿ ನಮ್ಮದೇ ಆಹ್ವಾನ ಥರ. ಎಲ್ಲದರಲ್ಲೂ ಬಿ ಜೆ ಪಿಯಲ್ಲಿ ಇರುವಾಗಲೂ ಅವರೇ ಇರಬೇಕು, ಕಾಂಗ್ರೆಸ್ಸಲ್ಲಿ ಇರುವಾಗಲೂ ಅವರೇ ಇರಬೇಕು. ಅವ್ರದ್ದೊಂದು ಹವಾ ತೋರಿಸ್ಬೇಕಂತ ನೋಡ್ತಾ ಇದ್ದಾರೆ. ಅದೆಲ್ಲ ಆಟಗಳು ನಡೆಯಲ್ಲ. ಮುಂದಿನ ದಿನಗಳಲ್ಲಿ ದಲಿತರು ರಿಸರ್ವೇಷನ್ ಇದು. ಮುಂದಿನ ದಿನಗಳಲ್ಲಿ ಏನಂತ ನಾವು ರಾಜಾರೋಷವಾಗಿ ಎಲ್ಲ ದಲಿತರು ಒಂದಾಗಿ ಅವ್ರಿಗೆ ಏನು ಅಂತ ನಾವು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ. ಯಾಕಂದರೆ ನಾವೇನು ದೊಡ್ಡ ಜನದಿಂದ ಹೋಗಲ್ಲ, ನಾವು ಹೋರಾಟಗಳಲ್ಲಿ ಕಾನೂನಾತ್ಮಕವಾಗಿ ಅವ್ರಿಗೆ ಏನಂತ ನಾವು ತೋರಿಸ್ತೀವಿ ಮುಂದಿನ ದಿನಗಳಲ್ಲಿ. ಇಷ್ಟು ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಸರ್. ಮೋತಿಪಲ್ಲಿಯಲ್ಲೇ 10-15 ವರ್ಷದ ಮುಂಚೆ ಕೈ ಕಾಲು ಮುರಿದು ಜಿಮ್ನಲ್ಲಿ ಹಾಕ್ಬಿಟ್ಟು ಬಂದುಬಿಟ್ಟಿದ್ರು. ಅಂಥವ್ರನ್ನ ದಿಲಸಂಗ ತಗೊಂಡೋಗಿ ಪೊಲೀಸ್ ವ್ಯಾನಲ್ಲಿ ತಗೊಂಡೋಗಿ ಅಡ್ಮಿಟ್ ಮಾಡಿ ಇದು ಮಾಡಿದ್ವು. ಈಗ ಅಂಥವ್ರದ್ದು ಮತ್ತೆ ನಮ್ಮ ಮೇಲೆ ಶುರು ಮಾಡ್ತಾ ಇದ್ದಾರೆ, ಗಲಾಟೆ ಮಾಡೋಕ್ಕೆ, ನಮ್ಮನ್ನು ಶಾಸನಕ್ಕೆ ಕೂಡ ಶುರು ಮಾಡಿದ್ದಾರೆ. ಆ ಥರ ಪರಿಸ್ಥಿತಿ ಆಗ್ತದೆ ಊರುಗಳಲ್ಲಿ. ನಾವು ಬದುಕೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ ಸರ್. ಇದು ನಿರಂತರವಾಗಿ ನಮ್ಮ ಸರ್ಕಾರವನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಯಾಕಂತಂದರೆ ನಿರಂತರವಾಗಿ ಗಲಾಟೆಗಳಾಗ್ತಾ ಇದ್ರು. ಇವಾಗ ಮೊನ್ನೆ ಬೆಂಡವಾರದಲ್ಲಿ ಆಯಿತು, ನೆಕ್ಸ್ಟ್ ಇನ್ನು ಮೋತ್ಕಪಲ್ಲಿ ಆಗುತ್ತೆ. ಈ ಥರ ಪರಿಸ್ಥಿತಿಗಳಾಗಿದೆ. ನಾವು ಹೆಂಗೆ ಬದುಕೋದು? ದಲಿತರು ಬದುಕೋದಕ್ಕೆ ದಾರಿ ಇಲ್ಲ ಅಂತ ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಸರ್. ಪವರ್ ಇಲ್ಲ ಅಂತ ಅವ್ರು ಕೇಸ್ ಹಾಕ್ತಾರೆ, ಮೇಲೆ ಬರ್ತಾರೆ, ದುಡ್ಡಿರೋರು ಹೋಗ್ತಾರೆ, ಲಾಯರ್ ಇಟ್ಟು ಮೇಲೆ ಬರ್ತಾರೆ. ಅದು ಮಾಮೂಲು ಆಗ್ಬಿಟ್ಟಿದೆ ಅವರಿಗೆ. ದುಡ್ಡು ಇಲ್ಲದೆ ಅವ್ರು ಹೆಂಗೆ ನಾವು ಲ್ಯಾಂಡ್ಗಳಲ್ಲಿ ಈ ಥರ ಎಷ್ಟು ಜಮೀನಿದ್ರು ಸಾಲದು ಅವ್ರಿಗೆ. ಗೋಮಾಳದಲ್ಲಿ ಇನ್ನೂ ಬೇಕಂತ ಇದ್ದಾರೆ. ಕೆರೆಗಳು ಬೇಕು ಗೋಮಾಳದಲ್ಲಿ. ಒಂದು ಸಲ ಮಂಜೂರಾಗಿದೆ, ಇನ್ನೊಂದು ಸಲ ಮಂಜೂರು ಬೇಕು ಅವ್ರಿಗೆ. ಅದೇ ದಲಿತರಿಗೆ ಮಾತ್ರ ಜಮೀನು ಕೊಡೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ. ಜಮೀನು ಬಗ್ಗೆ ಬೇಡ. ಆತ್ಮೀಯ ಬಂಧುಗಳೇ, ಈ ದಿನ ಇಲ್ಲಿ ಸೇರುವ ಉದ್ದೇಶ, ಈ ಒಂದು ಕ್ಷೇತ್ರ ಬಂದುಬಿಟ್ಟು SC ಕಾನ್ಸ್ಟಿಟ್ಯೂನ್ಸಿ ಅಂತ. ಈ ಒಂದು ಕ್ಷೇತ್ರದಲ್ಲಿ ದಲಿತರು ಓಡಾಡೋದೇ ಬೇಡ ಅನಿಸುತ್ತೆ. ಯಾಕಪ್ಪ ಅಂದರೆ ನಮ್ಮ ಸುಮಾರು ಹಿಂದಿನ ದಿನಗಳಲ್ಲಿ ನಾವು ಈ ಒಂದು ಸೊಸೈಟಿಗೆ ಬಂದ ಮೇಲೆ 2007ರಿಂದ 2019ರವರೆಗೂ ಈ ಒಂದು ದಬ್ಬಾಳಿಗಳಿಗೆ ಸ್ವಲ್ಪ ಬ್ರೇಕ್ ಇತ್ತು. ಆ ಒಂದು ಬ್ರೇಕ್ ಬಂದುಬಿಟ್ಟು 2019 ಮೇಲೆ ಮತ್ತೆ ಇದೇನಪ್ಪ ಅಂದರೆ ಪುನರಾವರ್ತಿಸ್ತಾ ಇತ್ತು. ನಾವು ಹುಟ್ಟಿದಿರೋದು ಮುಂಚೆ ಹೇಳ್ತಾಯಿದ್ರು, ನಾವು ದಲಿತರು, ನಾವು ರೋಡಲ್ಲಿ ಓಡಾಡಬಾರ್ದು, ನಾವು ದೇವಸ್ಥಾನ ಹೋಗ್ಬಾರ್ದು, ನಾವು ಯಾವುದೇ ರೀತಿ ಮನೆಗಳ ಹತ್ರ ಹೋಗ್ಬಾರ್ದು, ನಾವು ಯಾವ ರೀತಿ ಕಚೇರಿಗಳಿಗೆ ಹೋಗ್ಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾಯಿದ್ರು. ಅದು ಮತ್ತೆ ಈ ಒಂದು ದಿನಗಳಲ್ಲಿ ಮರುಕಳಿಸ್ತಾ ಇದೆ. ಅಂದರೆ ಇದ್ರ ಹಿಂದ್ಗಡೆ ರಾಜಕೀಯವಾಗಿರ್ಬೋದು ಅಥವಾ ಇವಾಗ ಏನಿದೆ ಮೇಲ್ವರ್ಗದ ಜನರಿಗೆ ಅವ್ರ ಆರ್ಥಿಕವಾಗಿರ್ಬೋದು ತುಂಬ ಸಪೋರ್ಟ್ ಆಗಿ ಬರ್ತಾ ಇದ್ದಾರೆ. ಈಗ ಬಂದ್ಬಿಟ್ಟು ಈಗಾಗಲೇ ನಡೆದಿರೋ ಘಟನೆ ಏನಪ್ಪ ಅಂದರೆ, ಈ ಒಂದು ಬೆಂಡವಾರದಲ್ಲಿ ದಲಿತರ ಮೇಲೆ ದಬ್ಬಾಳಿಕೆ ನಡೆಸಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಅಂದರೆ ಈ ಕಾನೂನಿಗೆ ಯಾವ ರೀತಿ ಬೆಲೆ ಇದೆ, ಆ ಕಾನೂನಿನಿಂದ ಇರುವಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ನಾವು ದಲಿತರಿಗೆ ಏನು ರಕ್ಷಣೆ ಕೊಡ್ತಾರೆ. ಈಗ ನಾವು ಬಂದ್ಬಿಟ್ಟು NCR ಆಗಿರ್ಬೋದು, FIR ಆಗಿರ್ಬೋದು, ಆದಮೇಲೆ 7 ದಿನ 8 ದಿನ ಆದಮೇಲೆ ರಾಜಾರೋಷವಾಗಿ ಓಡ್ತಾ ಇದ್ದಾರೆ. ಅಂದರೆ ಅವ್ರಿಗೇನು ಈಗ ಬಂದ್ಬಿಟ್ಟು ಯಾರನ್ನೋ ಒಬ್ಬರು ನೋಡಿಬಿಡೋದು, ಏನಾಗುತ್ತೆ ಬಿಡೋ, ಅವ್ರು ಕರ್ಕೊಂಡು ಹೋಗಲ್ಲ ಬಿಡಲ್ಲ, ನಾವೆಲ್ಲ ಗುಂಪಾಗಿ ಹೋಗ್ಬಿಟ್ಟೇನೋ ಒಂದು ನೋಡೋಣ. ಅಂದರೆ ಇದ್ರ ಹಿಂದ್ಗಡೆ ಕುಮ್ಮತ್ತಿದೆ. ಈ ಒಂದು ಕುಮ್ಮತ್ತು ಏನಿದೆ, ಈ ಒಂದು ಕಾನೂನು ಕಟ್ಟಳೆಗಳೇನಿದೆ ಅದನ್ನ ಬಂದು ಸಮರ್ಥವಾಗಿ ನಿಭಾಯಿಸಬೇಕು ಅಂತ ಒಂದು ಅಧಿಕಾರಿಗಳು ಏನು ಮಾಡ್ತಾರೆ. ನಮ್ಮ ಕ್ಷೇತ್ರದಲ್ಲಿ SC ಕ್ಷೇತ್ರ ಆಗಿದೆ. ಈ ಒಂದು SC ಕ್ಷೇತ್ರದಲ್ಲಿ SC ಜನಾಂಗಕ್ಕೆ ರಕ್ಷಣೆ ಇಲ್ಲ ಅಂದರೆ ಇಲ್ಲಿ ಯಾವ ಕ್ಷೇತ್ರದಲ್ಲಿ ರಕ್ಷಣೆ ಇರುತ್ತೆ? ನಾಯಕರು ಏನು ಮಾಡ್ತಾ ಇದ್ದಾರೆ ನಮ್ಮ ಇದರಲ್ಲಿ ಏನಪ್ಪ ಅಂದರೆ SC ಕ್ಷೇತ್ರದಲ್ಲಿ SCಗಳಿಗಾಗಿ ನಾಯಕರು ಆಯ್ಕೆ ಬಂದ ಮೇಲೆ ಕೂಡ ಅವರು ಸ್ಟ್ರಾಂಗ್ ಇಲ್ಲ ಅಂದರೆ ನಮ್ಮ SC ಜನ ಜೀವನ ಗತಿ ಏನು? ಅವ್ರ ರಕ್ಷಣೆ ಯಾರು ಕೊಡ್ತಾರೆ? ಈ ಸರ್ಕಾರ ಏನು ಮಾಡುತ್ತೆ? ಅಲ್ಲಿ ಬಂದುಬಿಟ್ರೆ SCಗಳೇ ಬೇಕು ಓಟ್ ಹಾಕೋದಕ್ಕೆ. SCಗಳಿದ್ರೆ ನಾವು ಗೆದ್ಕೊಬಿಡ್ತೀವಿ, SCಗಳಿಗೆ ಅದು ಇದು ಅಂತ ಓಟ್ ಹಾಕಿದ ಮೇಲೆ ಏನಾಗುತ್ತೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಅವ್ರಿಗೆ ರಕ್ಷಣೆ ಕೊಡಲ್ಲ. ಅವ್ರಿಗೆ ಇದು ರಕ್ಷಣೆ ಕೊಡಲ್ಲ ಅಂದರೆ ಇಲ್ಲಿರುವ ನಾಯಕರು ಏನಕ್ಕೆ? ನಾವು ನೋಡಿದ ರೀತಿಯಲ್ಲಿ ಬಂದ್ಬಿಟ್ಟು 2019ರಿಂದ ನೋಡ್ಕೊಳ್ಳಿ ಬೇಕಾದರೆ ನೀವು, ಯಾವುದೇ ಒಂದು ಸ್ಟೇಷನಲ್ಲಾಗಲಿ, ಯಾವುದೋ ಒಂದು ಕಚೇರಿಯಲ್ಲಾಗಲಿ ಯಾವುದೇ ದಬ್ಬಾಳಿಕೆ ನಡೀತಾ ಇದೆ. ರಕ್ಷಣೆ ಯಾವ ರೀತಿ ಇದೆ? ಪ್ರತಿದಿನ ದೌರ್ಜನ್ಯ. ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ಯಾವುದೋ ಒಂದು ಊರಲ್ಲಿ ಪ್ರತಿದಿನ ದಬ್ಬಾಳಿಕೆ ನಡೀತಾ ಇದ್ದರೆ ಅವ್ರು ಬಂದ್ಬಿಟ್ಟು ಮೇಲ್ವರ್ಗದ ಜನರು, ನಮ್ಮ ನಾಯಕರಿದ್ದಾರೆ, ನಮ್ಗೆ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ಸಪೋರ್ಟ್ ಮಾಡ್ತಾರೆ, ನಾವೇನೋ ಗುಂಪು ಕಟ್ಕೊಂಡು ಹೋಗಿ ಯಾವುದೋ ಒಂದು ಕಚೇರಿ ಹತ್ರ ಕೂತ್ಕೊತಾರೆ. ಅವ್ರು ನೋಡಿ ಈಗ ಬಂದ್ಬಿಟ್ಟು SC ಜನರನ್ನ ತುಳಿಯುವಂಥ ಒಂದು ಸನ್ನಿವೇಶಗಳು ತುಂಬ ಇದೆ. ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಈಗ ನಡೆದಿರುವ ಘಟನೆಗಳೇನಿದೆ ಆದಷ್ಟು ಬೇಗ ಕಾನೂನು ರೀತಿಯಲ್ಲಿ ಅವ್ರಿಗೆ ರಕ್ಷಣೆ ಕೊಟ್ಟು, ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಆದಷ್ಟು ಕೂಡಲೇ ಕಾನೂನು ರೀತಿಯಲ್ಲಿ ಅವ್ರನ್ನ ಪನಿಷ್ ಮಾಡಬೇಕಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. తరం మెండు నిరంతరం
தரம் என்றும் நிரந்தரம். வாங்க.